ಬ್ರೋ ಒಂದು ನಿಮಿಷ ಹಾಂ. ಸೊ ಬೇಸಿಕಲಿ ನಮ್ಮ ಹಿಮಾಲಯನ್ ಇದೆಯಲ್ಲ, ಅದಕ್ಕೆ ಪೇಂಟ್ ಜಾಬ್ ಮಾಡಿಸೋಣ ಅಂತ ಇದ್ದೀವಿ ಒಂದು ಎಕ್ಸ್ಕ್ಲೂಸಿವ್ ಆಗಿ. ಅದಕ್ಕೇ ಇವಾಗ ಎಲ್ಲ ಗಾಡಿನ ನಿಲ್ಲಿಸ್ಬಿಟ್ಟು ಸೈಡಲ್ಲಿ ವೀಲ್ಸ್ ಎಲ್ಲ ತೆಗಿಬೇಕು ಇದ್ರದ್ದು. ಸೊ ಸುಮಾರು ಟೈಮಿಂದ ಅಂದ್ಕೊಂಡಿದೆ ಮಾಡಿಸೋಣ ಅಂತ. ಆ್ಯಕ್ಚುಲಿ ಇದು ವೈಟ್ ಕಲರ್ ಇದೆಲ್ಲ, ನನಗೆ ನಿಮಗೆ ಗೊತ್ತಿರುತ್ತೆ ಇನ್ನೊಂದು ಹಾನ್ಲೆ ಬ್ಲ್ಯಾಕ್ ಇದೆ. ಹಾನ್ಲೆ ಬ್ಲ್ಯಾಕಲ್ಲಿ ಒಂಥರ ಗೋಲ್ಡ್ ಕಲರ್ ರಿಮ್ಸ್ ಬರುತ್ತೆ ಅಲ್ಲ, ಸೊ ಇದಕ್ಕೆ ನಾವು ಗೋಲ್ಡನ್ ಕಲರಲ್ಲಿ ಮಾಡಿಸೋಣ ಅಂತಿದ್ದೀವಿ. ಅದಕ್ಕೆ ಇವಾಗ ಆ್ಯಕ್ಚುಲಿ ಏನಿಲ್ಲ, ಜಸ್ಟು ವೀಲ್ಸ್ ಎಲ್ಲ ತೆಗೆದುಬಿಟ್ಟು ಕಳಿಸ್ಬೇಕು. ಯಾರ ಹತ್ರ ಕಳಿಸ್ತೀನಿ ಏನು ಎಲ್ಲ ನಿಮಗೆ ಡೀಟೇಲ್ಸ್ ಹೇಳ್ತೀನಿ. ಏನದ ಕ್ಯಾಮ್ರಾನಾ? ಕ್ಯಾಮ್ರಾ ಹಾಕಿದಾರಂತೆ ನೋಡು. ಏನು ಮಾಡ್ತೀಯ ಕ್ಯಾಮ್ರಾದಲ್ಲಿ ನೀನು? ಅಲ್ಲೂ ಇದೆಯಾ ಕ್ಯಾಮ್ರಾ? ಆರ್ಯಾನೋ ಹಾಕ್ಕೊಂಡಿದ್ಯಾ? ಏಯ್ ಚೋಟು ಬೈಲಿ, ಇಲ್ಲಿ ನೋಡಿ, ಇಲ್ಲಿ ಏನು ಮಾಡಿದ್ದಾರೆ ನೋಡು, ನೋಡು ಏನು ಮಾಡಿದ್ದಾರೆ. ಏನಾರು ಹಿಡ್ಕೊಬೇಕಂದ್ರೆ ಹೇಳಿ. ಹಾಂ ಹಾಂ, ಬಿಚ್ಬಿಡೋದೇ ಬೆಟರು. ಅದಕ್ಕೆ ಬೇಕಾ? ನನ್ನ ಹತ್ರ ಒಂದು ಟೂಲ್ ಕಿಟ್ ಇದೆ. ಹಾಂ, ಏನಾದ್ರು ಬೇಕಂದರೆ ಏನಾಗಿದೆಯಮ್ಮ ಹಿಮಾಲು ಮುಲುಗೆ? ಹ್ಞೂ, ಯಾಕೆ ಓಪಿಟ್ ಮಾಡಿದ್ರು? ಹ್ಞೂ, ಏನು ಹೇಳೋದು? ಏನು ಹೇಳೋದು? ಅದು ಚಕ್ರ, ಅದು ಹಿಮಾಲು ಮುಲು. ಏನು ಮಾಡುತ್ತೆ ಅದು? ನಿಮ್ಮ ಹತ್ರ ಹಿಮಾಲಯನೆಲ್ಲ ಬರುತ್ತಾ? ಸ್ವಲ್ಪ ಕಡಿಮೆ ಬರುತ್ತೆ ಎಲ್ಲ ಬಂದು. ಹಾಂ ಸೂಪರ್. ಈ ಮಾಡಲ್ ನಮ್ಮದೇ ಫಸ್ಟಾ? ಸೂಪರ್. ಅವರು ನಮ್ಮ ಆ್ಯಕ್ಚುಲಿ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದ ಸಬ್ಸ್ಕ್ರೈಬರು ನಿತಿನ್ ಅಂತ. ನೋಡಿ ಎಂಥ ಕೋಇನ್ಸಿಡೆನ್ಸ್. ನಾವು ಅವ್ರ ಶಾಪ್ಗೆ ಹೋಗೋಕ್ಕೂ, ಶಾಪ್ ನೇಮ್ ಏನು ಬ್ರೋ? ಎಮ್ ಸಿ ಮೋಟರ್ಸ್. ಏನು ಹೇಳು ಆರ್ಯ ಇದು? ಟೂಲ್ ಕಿಟ್. ಏನು ಹೇಳಿದು? ಟೂಲ್ ಕಿಟ್. ಹ್ಞೂ ನೋಡಿ ಎಷ್ಟು ಭಾರ ಫೀಲ್ ಆಗ್ತಾ ಇದೆ. ನಿಧಾನ ಬಿಡು, ನಿಧಾನ ಬಿಡು. ಓಕೆನಾ? ಇನ್ನೊಂದು ಏನಾರ ಬ್ಯಾಕಪ್ಪಿಗೆ ಇಡಬೇಕಾ? ಇದು ಯಾಕೋ ನನಗೆ ಡೌಟ್ ಹೊಡಿತಾ ಇದೆ. ಪ್ಲಾಸ್ಟಿಕ್ಕು ಬ್ರೋ, ಒಂದು ನಿಮಿಷ ಅಡಿಗೊಂದು ಬಟ್ಟೆ ಹಾಕಿ. ಇದು ಇನ್ನೊಂಚೂರು ಮೇಲೆ ಎತ್ತಬೇಕಂದ್ರೆ ಹೇಳಿ. ಹಾಂ ನೋಡಿ ಏನು ಕ್ಲೀನ್ ಕೆಲಸ ಮಾಡ್ತಾರೆ. ಪರ್ಫೆಕ್ಟಾ? ಹ್ಞೂ ಕರೆಕ್ಟು. ಡಿಸ್ಕೌಂಟ್ ಬಿಚ್ಕೊಂಡ್ಬೇಕು, ಎರಡು ಬಿಚ್ಬಿಡೋಣ. ನಿಮ್ಗೇನಾದರೂ ಬೇಕಾ ಬೇರೆ ಕ್ಲಾತ್ ಎಕ್ಸ್ಟ್ರಾ ಏನಾದರೂ? ಸೊ ಇವಾಗ ಹೊರಡೋದಕ್ಕೆಲ್ಲ ಸೆಟ್ ಮಾಡಿಬಿಟ್ಟಿದ್ದೀವಿ. ವೀಲ್ಸ್ನ ಇಡಬೇಕು ಕಾರಿಗೆ. ಇಡೋಣ ಜೈ. ಇವಾಗೇ ಎಲ್ಲ ಮುಗಿಸ್ಬಿಡ್ಬೇಕು ಫ್ಲೋ ಇದ್ದಾಗ. ಏನಂತೀಯ ಸಮರ್ಥ? ಏನಿಲ್ಲ, ಇಲ್ಲಿ ಅಡಿ ಇಲ್ಲಿ ಮಣ್ಣಿರುತ್ತೆ, ಹಿಂಗೆ ಅಲ್ಲಿಗೆ ಇಡ್ಬೋದು. ಇದು ಹಾಕು, ಅಲ್ಲಿಗೆ ಏನಾರ ಇಡ್ಬೇಕು ನಾವು ಸಪೋರ್ಟ್ಗೆ. ನೋಡು ಕಾರಲ್ಲೇ ಜಾಗ ಸಾಲಲ್ಲ, ಅಷ್ಟು ದೊಡ್ಡದಿದೆ ಟೈರ್ಗಳು. ಇದನ್ನು ತೆಗೆದ್ಬಿಡೋಣ. ಇದು ಬೇಡವೇ ಬೇಡ. ಇದು ಒಳಗಡೆ ಇಟ್ಬಿಡೋಣ ಮನೇಲಿ. ಟೈಮು 8 ಗಂಟೆ ಏನೋ ಆಗ್ತಾ ಬಂತು. ಏನೋ ಹೇಳ್ತಾರಲ್ಲ, ಮುಹೂರ್ತ ಕೂಡಿ ಬಂದಾಗ ಮದುವೆ ಆಗೋದಂತ. ಹಂಗೆ ನಮ್ಗೆ ಹೋಗ್ಬೇಕನ್ಸ್ದಾಗ ಹೋಗಿ ಕೆಲಸ ಮುಗಿಸ್ಬಿಡ್ಬೇಕು ಅಷ್ಟೇ ಕಣ. ಇಲ್ಲೇ ನಾವು ಹೋಗ್ತಾ ಇರೋದು ಶ್ರೀ ಲಕ್ಷ್ಮೀ ನರಸಿಂಹ ಎಂಟರ್ಪ್ರೈಸಸ್ ನಾಚಿ ಸರ್ವಿಸ್ ಸ್ಟೇಷನ್ ಅಂತಿದೆ. ಹೆಂಗಿದೆಯಾ ಭಾರ? ನಮಗೆ ಸಮರ್ಥ ಇರೋದಕ್ಕೆ ಈಸಿ ಆಯಿತು, ಇಲ್ಲ ಕಷ್ಟ ಆಗ್ಬಿಡೋದು. ನೀವೇನಣ್ಣ ಎಲ್ಲದು ಸರ್ವೀಸು ಇದು ಎಲ್ಲ ಮಾಡ್ತೀರಾ? ಪೇಂಟಿಂಗೇ ಮೇಯ್ನಾ? ಪೇಂಟಿಂಗ್ ಮೇಯ್ನ್, ವಾಷಿಂಗು ಪೇಂಟಿಂಗು. ಏನಣ್ಣ ಇವೆಲ್ಲ ಗಾಡಿಗಳದ್ದು ಫುಲ್ಲು ರಿಸ್ಟೋರೇಷನಾ? ಓ ಸಖತ್ತಾಗಿದೆ. ಬೆಳಗ್ಗೆ ಬಂದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನಿಮ್ಮದು ಶಾಪ್ ಇದು ಏರಿಯಾ ಏನಣ್ಣ ಹೆಸರು? ಮತ್ತಿಕೆರೆ ಅಂತನಾ? ಯಶವಂತಪುರ ತ್ರಿವೇಣಿ ರೋಡು ಇದೆ ಅಲ್ಲ ನಂಬರು ನಿಮ್ಮದು? ಇಲ್ಲಿ ನಂಬರ್ ಹಾಕಿದ್ದೀನಿ. ಇಮ್ರಾನ್ ಬೈ ಹೆಸರು. ನಾಚಿ ಸರ್ವಿಸ್ ಸ್ಟೇಷನ್ ಅಲ್ವಾ? ನಾಚಿ ಸರ್ವಿಸ್ ಸ್ಟೇಷನು. ನಮ್ಮ ವೀಲ್ಸ್ ಕೊಡ್ತಾಯಿದ್ದೀವಿ ಹಿಮಾಲಯಂದು, ಗೋಲ್ಡ್ ಕಲರ್ ಪೇಂಟಿಂಗ್ಗೆ ಅಂತ. ನೋಡೋಣ ಅಣ್ಣ ಹೆಂಗೆ ಕೆಲಸ ಮಾಡ್ತಾರೆ ಏನು ಅಂತಂದ್ಬಿಟ್ಟು. ಸೊ ನೀವು ಇದನ್ನು ಚೆಕ್ಔಟ್ ಮಾಡ್ಬೋದು. ಇದು ಈ ಕಲರು ನಾವು ಮಾಡಿಸ್ತಾ ಇರೋದು. ಇದು ಗೋಲ್ಡ್ ಕಲರ್ ಇದೆ ಫುಲ್ಲು. ಬ್ರಾಸ್ ಗೋಲ್ಡಾ? ಇದು ಗ್ಲಾಸಿ ಫಿನಿಶ್ ಬರುತ್ತಲ್ಲ ಅಣ್ಣ? ಫುಲ್ಲು ಗ್ಲಾಸಿ ಫಿನಿಶು. ಆ್ಯಕ್ಚುಲಿ ಇದು ಅಕ್ಷಯ್ ಜಿ ಕೆ ಅವರ ರೆಫರೆನ್ಸು. ಥ್ಯಾಂಕ್ಸ್ ಮಚ್ಚ.
ಸೊ ಅಕ್ಷಯ್ ಜಿ ಕೆ ಅವರಿಂದ ಇವ್ರ ನಂಬರ್ ಸಿಕ್ಕಿ ಒಂದು 3-4 ಮಂತ್ಸಿಂದ ಪ್ಲ್ಯಾನ್ ಇತ್ತು. ಫೈನಲಿ ವಿ ಆರ್ ಇಯರ್. ಗೊತ್ತಾಯ್ತು. ಎಲ್ಲೋ ಕಲರ್ ಹೊಡೆದ್ಬಿಟ್ರೆ ಇದ್ರ ಮೇಲೆ ಕವರಿಂಗ್ ಆಗ್ಬಿಡುತ್ತೆ. ಬ್ರೈಟ್ನೆಸ್ ಬೇಕಲ್ಲ ಮೇನ್ ಆಗಿ, ಬ್ರೈಟ್ನೆಸ್ ಆಗಲ್ಲ. ಅದಕ್ಕೆ ವೈಟ್ ಕಲರ್ ಮಾಡಿ ಅದ್ರ ಮೇಲೆ ಯೆಲ್ಲೋ ಕಲರ್ ಹೊಡೆದು ಅದ್ರ ಮೇಲೆ ಗೋಲ್ಡ್ ಕಲರ್ ಹೊಡೆದ್ರೆ ಅದ್ರ ಮೇಲೆ ಲ್ಯಾಕರಿಂಗ್ ಮಾಡಿದ್ರೆ ಅದ್ರ ಕಲರ್ ಮಜಾ ಬೇರೆ ಇರ್ತದೆ, ಬೇರೆ ಇರುತ್ತೆ. ಸೊ ಅಂದ್ರೆ ಸುಮ್ಮನೆ ಸಿಕ್ತು ಅಂತ ಹೊಡೆದ್ಬಿಟ್ರೆ ಅದು ಬರಲ್ಲ ಫಿನಿಶಿಂಗು. ಸೂಪರ್ ಅಣ್ಣ. ಇದ್ರ ಮೇಲೆ ನಮಗೆ 3 ಥರ ಕೆಲಸ ಆಯ್ತಿದ್ ನಾವು. ನಿಮಗೆ ಒಂದೊಂದು ಥರ ನಾನು ಫೋಟೋ ಕಳಿಸ್ತೀನಿ. ಓಕೆ ಮಾಡಿ ವೈಟ್ ಹೊಡೆದು ಫೋಟೋ ಕಳಿಸ್ತೀನಿ, ಅದ್ರ ಮೇಲೆ ಯೆಲ್ಲೋ ಕಲರ್ ಮಾಡಿದ್ದು ಫೋಟೋ ಕಳಿಸ್ತೀನಿ, ಅದ್ರ ಮೇಲೆ ಗೋಲ್ಡ್ ಕಲರ್ ಹೊಡೆದು ಫೋಟೋ ಕಳಿಸ್ತೀನಿ. ಏನಕ್ಕೆ ಏನು ಮಾಡ್ತಿದ್ದೀನಿ ಅಂತ ನಿಮಗೂ ಗೊತ್ತಾಗಬೇಕು. ಅಲ್ಲ ಏನಂತ ಹೇಳಿದ್ರೆ ಮಾಡಿಸೋದೊಂದು, ಆ ಪ್ರೊಸೆಸ್ ತಿಳ್ಕೊಳ್ಳೋದು ಇನ್ನೊಂದು. ನಮಗೆ ಈ ಪ್ರೊಸೆಸ್ ತಿಳ್ಕೊಳ್ಳೋದ್ರಲ್ಲೂ ಆಸಕ್ತಿ ಜಾಸ್ತಿ ಇದೆ. ಸೊ ನೋಡೋಣ ಹೆಂಗೆ ಬರುತ್ತೆ ಇದು ಅಂತ ಹೇಳ್ಬಿಟ್ಟು. ಯೋ ಬಾಯ್ಸ್, ಮತ್ತೆ ವೀಲ್ಸ್ ಇಸ್ಕೊಳಕ್ಕೆ ಅಂತ ಬಂದಿದ್ದೀವಿ. ಅಂದರೆ ಪೇಂಟ್ ಎಲ್ಲ ಆಗಿದೆ. ಆ್ಯಕ್ಚುಲಿ ಎಕ್ಸಾಕ್ಟು 3 ಡೇಸ್ ಇಲ್ಲಿತ್ತು. 1 ಡೇ ಕೊಟ್ಟಿದ್ದು 1 ಡೇ ತೊಗೊಂಡಿದ್ದು ಲೆಕ್ಕ ಬಿಟ್ಟರೆ. ಸೊ ಇಲ್ಲಿ ಬಂದಿದೆ ನೋಡಿ ಗುರು, ಕ್ರೇಜಿಗಿದೆ. ಕಲರಿಂಗು ಸಕ್ಕತ್ತಾಗಿ ಬಂದಿದೆ. ಇದನ್ನ ರಿಯಲ್ ಐಸಲ್ಲಿ ನೋಡಿದ್ರೆ ಏನೋ ಒಂಥರ ಒಳ್ಳೆ ಸ್ಯಾಟಿಸ್ಫೈಯಿಂಗ್ ಆಗಿದೆ. ಚೆನ್ನಾಗಿ ಮಾಡಿದ್ದಾರೆ ಕೆಲಸ. ಇದು ನೋಡಿ ಡ್ರಮ್ ಎಲ್ಲ ಈ ಥರ ಗ್ಲಾಸಿ ಬ್ಲ್ಯಾಕಲ್ಲಿ ಮಾಡಿಸಿದ್ದೀನಿ. ಕಾಂಬಿನೇಷನ್ ಸೆಟ್ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಸಖತ್ತಾಗಿ ಬಂದಿದೆ ನೋಡಿ. ಇದು ಅದು ಆ್ಯಕ್ಚುಲಿ ವಿಡಿಯೋಕ್ಕಿಂತ ಡೈರೆಕ್ಟಾಗಿ ನೋಡಿದಾಗ ಇನ್ನೂ ಸಖತ್ತಾಗಿ ಅನಿಸುತ್ತೆ. ಲೈನ್ಸ್ ಎಲ್ಲ ಪರ್ಫೆಕ್ಟಾಗಿ ಬಂದಿದೆ, ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಇದು ಕರೀಸ್ಮಾದು ಟ್ಯಾಂಕು ಮಾಡಿರೋದೆ. ಹಿಂಗೆ ಬೇರೆ ಬೇರೆ ಆ್ಯಂಗಲಿಂದ ಬೇರೆ ಬೇರೆ ಕಲರ್ ಬರೋ ಥರ ಮಾಡಿದ್ದಾರೆ. ಇವರು ಹೇಳಿದ್ದಾರೆ ಒಂದು ಕಡೆ ವಯಲಿ ಕಾವಲ್ ಹತ್ರ, ಅಲ್ಲೋಗಿ ನೋಡ್ತೀನಿ. ಅಲ್ಲೇ ಕ್ಲೀನಾಗಿ ಇಟ್ಬಿಡಿ. ಮಲಗಿಸಿ, ಸೀಟ್ ಮೇಲೆ ಮಲಗಿಸಿ, ಪರವಾಗಿಲ್ಲ. ಸ್ವಲ್ಪ ಒಂದು ಕೆಲಸ ಮಾಡಿ ಅಣ್ಣ, ಇದನ್ನ ಇಲ್ಲಿ ಟೈರ್ ಹಿಂದೆ ಹಾಕೋಣ, ಪರವಾಗಿಲ್ಲ. ಸೀಟ್ ಮೇಲೆ ಇಡಿ. ನೋಡಿ ಹೆಂಗಸರಿಗೆ ಬೇರೆ ಗೋಲ್ಡು, ನಮಗಿದೆ ಗೋಲ್ಡು. ನಮಗೆ ಸೀಟ್ ಮೇಲೆ ಇಟ್ಕೊ ಹೋಗ್ತೀವಿ, ಬೇಜಾರಿಲ್ಲ. ಗೋಲ್ಡ್ ನಮಗಿದು. ಏನು ಬೈ, ಯಾವ ಗಾಡಿ? ಎಲ್ಲ ಗಾಡಿಗಳಿಗೂ ಮಾಡ್ತೀರಾ? 2 ವೀಲರ್ಗೆ ಅಲ್ವಾ? ಎಲ್ಲ 2 ವೀಲರು ಮಾಡ್ತೀರಾ. ಎಷ್ಟು ದಿನ ಬೇಕಾಗ್ಬೋದು ಒಂದು ಟೈಮು? 15 ಡೇಸ್ ಬೇಕು. ಅಂದರೆ ಫುಲ್ ಪೇಂಟ್ ಬೇಕಂತ ಹೇಳಿದ್ರೆ ಫುಲ್ ಪೇಂಟು. ಸೊ ನಿಮಗೆ ಆ್ಯಕ್ಚುಲಿ ಡೀಸೆಂಟು ಪ್ರೈಸಿಂಗು ಅಷ್ಟೇ, ತುಂಬ ಓವರ್ ಪ್ರೈಸ್ ಇಲ್ಲ. ಡೀಸೆಂಟ್ ಪ್ರೈಸಿಂಗಲ್ಲಿ ಒಳ್ಳೆ ಇದು ಮಾಡ್ತಾರೆ. ಜನರಲಿ ಒಂದು ಗಾಡಿ ಫುಲ್ ಪೇಂಟ್ ಅಂತಂದರೆ ಎಷ್ಟಾಗುತ್ತೆ? ಈಗ RX ಬಂದು 18,000 ಆಗುತ್ತೆ. 18,000 ಫುಲ್ ಪೇಂಟ್ ಮಾಡ್ತೇವೆ. ಹಾಂ. ಅದೇ ಗಾಡಿ ಎಷ್ಟು ದೊಡ್ಡದಿರುತ್ತೆ ಅದ್ರ ಮೇಲೆ ಸ್ವಲ್ಪ ಆಚೆ ಈಚೆ ಡಿಪೆಂಡ್ ಆಗುತ್ತೆ. ಮೊಪೆಡ್ ಗಾಡಿ ಎಲ್ಲ ಕಮ್ಮಿ ಆಗುತ್ತೆ. ಮೊಪೆಡಲ್ಲ ಅಂದರೆ ಕಡಿಮೆ. ಓಕೆ, 12,000 ಆಗುತ್ತೆ. 12,000. ಹಾಂ. ಎಲ್ಲ ಒಂದು 20 ಒಳಗಡೆ 20 ಒಳಗಡೆ ಮುಗಿಸ್ತಾರೆ. ಈಗ ನಮ್ಮ ಗಾಡಿನ ಮಾಡಿದ್ದೀರಲ್ಲ, ಒಟ್ಟು 4 ಲೇಯರ್ ಬಂದಿದೆ ಅಲ್ಲ ಅದು? ಓಕೆ. ಪೈನ್ ಉಜ್ಬಿಟ್ಟು ಸರ್ಫೇಸ್ ಹೊಡೆದ್ಬಿಟ್ಟು ಆಮೇಲೆ ನೀಟಾಗಿ ಪೈಂಟ್ ಮಾಡಿ ಆಮೇಲೆ ಲ್ಯಾಕರಿಂಗ್ ಮಾಡಬೇಕು. ನೋಡಿ ಸಖತ್ತಾಗಿ ಮಾಡಿದ್ದಾರೆ. ಸೊ ಇಲ್ಲಿ ಇನ್ನೂ ಒಂದಿದೆ. ಇದು RXದಾ? RX ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. RXದು ಅಷ್ಟೇ ಕಲರು ಡಿಫ್ರೆಂಟಾಗಿ ಬರೋ ಥರ ಆ್ಯಂಗಲಲ್ಲಿ ಮಾಡಿದ್ದಾರೆ. ಸೇಮ್ ಕರೀಸ್ಮಾ ಇದ್ರ ಥರ ಚೆನ್ನಾಗಿದೆ. ಸೊ ಬೈದು ನಂಬರ್ ನೋಡಿದ್ದೀರಾ ನೀವು, ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಸೊ ಬಾಯ್ಸ್, ನಾವಿವಾಗ ಆಕಾಶ್ ವೀಲ್ಸ್ ಹತ್ರ ಬಂದಿದ್ದೀವಿ, ವಯಲಿ ಕಾವಲು. ಇಲ್ಲಿ ಹುಡ್ಕೊಂಡು ಗಣೇಶ ದೇವಸ್ಥಾನ ಪೊಲೀಸ್ ಸ್ಟೇಷನ್ ಹತ್ರ ಇರೋದು ಇದು ಸ್ಪಾಟು. ಸೊ ಇಲ್ಲಿ ಇವಾಗ ಕ್ಲೀನಾಗಿ ಸ್ಪೋಕ್ಸ್ ಎಲ್ಲ ಫಿಟ್ ಮಾಡ್ತಾರೆ ಅಣ್ಣ. ನೋಡೋದ ಹೆಂಗೆ ಅಂತ. ನಿಮಗೆ ತುಂಬ ಬ್ಯುಸಿ ಇರುತ್ತೆ ಅನ್ಸುತ್ತಲ್ಲ ಅಣ್ಣ ಯಾವಾಗೂ ಶಾಪು? ಮಧ್ಯ ಒಂದೊಂದ್ಸಲ ಹಿಂಗೆ ಆಚೆ ಬಂದು ಗಾಡಿಗಳದ್ದು ಕೆಲಸ ಮಾಡ್ಸೋದೇ ಚಂದ. ನಾವೇ ಪೂರ್ತಿ ಮಾಡಿಸ್ಬೇಕು, ಓಡಾಡಬೇಕು, ತಿಳ್ಕೊಬೇಕು. ಪೇಂಟ್ ಒಂದು ಕಡೆ ಮಾಡ್ತಿದ್ವಿ, ಇವಾಗ ಇದೊಂದು ಜಾಗ ಪರಿಚಯ ಆಯಿತು. ಸೊ ಸರ್ 40-50 ವರ್ಷದಿಂದ ಇರೋದಂತೆ. ಅವ್ರ ಅಫಿಷಿಯಲ್ಲು ರಾಯಲ್ ಎನ್ಫೀಲ್ಡಲ್ಲೇ ಎಲ್ಲ ಗಾಡಿಗಳದ್ದು ಮಾಡ್ತಾರಂತೆ. ಸಖತ್ತು ಕ್ಲೀನಾಗಿ ಕೆಲಸ ಅಂತೂ ಮಾಡ್ತಾ. ಇದ್ರ ಜೊತೆಗೆ ರಿಮ್ ಏನಾರ ಬೆಂಡಿದ್ರೆ, ಡಿಸ್ಕ್ ಏನಾರ ಬೆಂಡಿದ್ರೆ ಎಲ್ಲ ಕ್ಲೀನಾಗಿ ರೆಡಿ ಮಾಡ್ತಾರೆ. ಸೊ ನಂಬರು ಇಲ್ಲಿದೆ, ಡೈರೆಕ್ಟ್ ಕಾಲ್ ಹೊಡೆದು ಬರ್ಬೋದು ನೀವು. ಸೊ ಬಾಯ್ಸ್, ಈ ಕೆಲಸಗಳು ಇಡೀ ದಿನ ಹಿಡಿಯುತ್ತೆ. ಮಳೆ ಸ್ಟಾರ್ಟ್ ಆಗಿದೆ ಜೋರಾಗಿ, 3 ಗಂಟೆ ಆಗ್ತಾ ಬಂತು. ಫುಲ್ ಡೇ ಇದಕ್ಕೆ ಹೋಗ್ಬಿಟ್ಟು ನೋಡಿ ಕೆಲಸ. ಇಲ್ಲಿ ಕ್ಲೀನಾಗಿ ಮಾಡಿದ್ದಾರೆ ಅಂತ ಹೇಳಿ ಬಂದಿದ್ದೀನಿ. ನೋಡೋಣ
ರೆಫರೆನ್ಸ್ ಮೇಲೆ ನಿತಿನ್ ನಮ್ಮ ಮೆಕ್ಯಾನಿಕ್ಕು ರೆಫರ್ ಮಾಡಿರೋದು ಇದು ಜಾಗ. ಬಂದು ಒಂದ್ಸಲ ಹಂಗೆ ನೋಡ್ತಾ ಇದ್ದೆ, ಏನು ಬ್ಯೂಟಿಫುಲ್ಲಾಗಿ ಬಂದಿದೆ ಅಂದರೆ ಫಿನಿಶಿಂಗು ಸಕ್ಕತ್ತಾಗಿ ಬಂದಿದೆ. ಈವನ್ ಟೈರ್ ಕೂಡ ಅಷ್ಟೇ ಸಕ್ಕತ್ ಚೆನ್ನಾಗಿ ಫಿಟ್ ಮಾಡಿದ್ದಾರೆ, ಏನು ಡ್ಯಾಮೇಜ್ ಆಗ್ದಂಗೆ. ನೋಡಿ ಈ ಸ್ಪಾಟ್ ಇರುತ್ತಲ್ಲ, ಇಲ್ಲೇ ಯೂಶ್ವಲಿ ಹೇಳೋದು ಪೇಂಟು. ಸಕ್ಕತ್ ಚೆನ್ನಾಗಿ ಮಾಡಿದ್ದಾರೆ ಕೆಲಸ. ಖುಷಿ ಆಯ್ತು ಗುರು. ನಾಳೆ ಫಿಟ್ಟಿಂಗ್ ಮಾಡಿಸ್ಬೇಕು. ಯೋ ಬಾಯ್ಸ್ ನಮಸ್ಕಾರ. ಸೊ ಫೈನಲಿ ಇವತ್ತು ಗಾಡಿಗೆ ಫಿಟ್ಟಿಂಗ್ ಮಾಡಿಸೋದಕ್ಕೆಲ್ಲ ಸೆಟ್ ಮಾಡಿದ್ದೀವಿ. ಸೊ ನಿತಿನ್ ಕೂಡ ಬಂದಿದ್ದಾರೆ ಎಲ್ಲ ಫಿಟ್ ಮಾಡೋದಕ್ಕೆ. ಇವಾಗ ಒಂದ್ಸಲ ವೀಲ್ಸು ಕ್ಲೀನಾಗಿ ಕ್ಲೋಸಪ್ಪಲ್ಲಿ ತೋರಿಸ್ಬಿಡ್ತೀನಿ. ಸೈಡ್ ಪಾಪು ನೀನು ನೋಡಿ ಇದಿಷ್ಟು ಸಗದಾಗಿ ಬಂದಿದೆ ಅಂತ, ಅದಕ್ಕೆ ಡೇ ಲೈಟಲ್ಲಿ ತೋರಿಸ್ತಾ ಇರೋದು. ಕ್ಲೀನಾಗಿದೆ. ಏನಂತೀರಾ ಬ್ರೋ, ಚೆನ್ನಾಗಿದೆಯಾ ಕೆಲಸ? ಎಲ್ಲ ಮಾಡಿದೆ. ಒಂದೇನಾಯಿತು ಅಂತ ಹೇಳಿದ್ರೆ, ನಾನು ಇದು ಬ್ಯಾಲೆನ್ಸರು ತೆಗಿತಾರೆ ಅಂದ್ಕೊಂಡೆ, ಅವ್ರು ತೆಗಿದೆ ಅದ್ರ ಮೇಲೆ ಮಾಡಿದ್ದಾರೆ. ಸೊ ಪರವಾಗಿಲ್ಲ. ಅದೇ ಯಾರು ಬೇರೆಯವ್ರು ಮಾಡ್ಸಿದ್ರೆ ಬೇಕಂದ್ರೆ ತೆಗೆಸ್ಬಿಟ್ಟು ಮಾಡಿಸ್ಬೋದು, ಆಪ್ಷನ್ ಇದೆ. ಫ್ರಂಟ್ ಟೈರ್ದು ಫಿಟ್ಮೆಂಟ್ ಆಯಿತು, ಸಗದಾಗಿ ಕಾಣ್ತಾ ಇದೆ. ಆದರೂ ಗಾಡಿಗೆ ಫುಲ್ ಬಂದಮೇಲೆ ಅದ್ರದ್ದು ಕಳೆ. ಇವಾಗ ಹಿಂದೆದು ಟೈರು ಸೆಟ್ ಆಗ್ಬಿಟ್ರೆ ನೋಡೋದಕ್ಕೆ ಖುಷಿ ಆಗ್ತಾಯಿದೆ ಇವರು. ಎಷ್ಟು ನೋಡಿದ್ರು. ಸೊ ಒಂದ್ಸಲ ಕ್ಲೀನ್ ಮಾಡಿಕೊಂಡು ಎಲ್ಲ ಇದಕ್ಕೂ ಆಮೇಲೆ ಥ್ರೆಡ್ ಲಾಕ್ ಹಾಕಿ ಟೈಟ್ ಮಾಡ್ಕೊಳೋದಲ್ವಾ? ಗೊತ್ತಾಯಿತು. ಕರೆಕ್ಟು. ಪೇಂಟ್ ಎಲ್ಲ ಬಂತು. ಸ್ಮಾಲ್ ಪಾರ್ಟಿಕಲ್ಸು. ಪೇಂಟ್ ಕೂತಿದೆ ಇಲ್ಲೆಲ್ಲ. ಹೌದು, ಒಳಗಡೆ ಇದಾಗಿದೆ ನೋಡಿ, ಪೇಂಟ್ ಕೂತಿದೆ. ಪೇಂಟ್ ಎಲ್ಲ ಬಂತು ಆಚೆ. ಹಿಂದೆದು ಟೈರ್ದು ಕೆಲಸ ಮುಗೀತು, ಹಿಂದೆದು ಫಿಟ್ ಆಗಿದೆ. ಫೋರ್ಕ್ ಸೀಲ್ ಪ್ರೊಟೆಕ್ಟರ್ದು ಕವರ್ ಕೂಡ ಹಾಕ್ಸ್ತಾ ಇದ್ದೀವಿ. ಇದು ಮೋಟೋ ಟ್ರೆಂಡ್ಸ್ ಅಂತ ನಾವು ಯೂಸ್ ಮಾಡ್ತಾ ಇರೋದು. ಸೊ ಆಲ್ಮೋಸ್ಟ್ ಡನ್. ಸುಮಾರು ಕೆಲಸ ಹಿಡೀತು. ಏನು ಬರೋ ನಾವು ಒಂದು 11 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, 3 ಗಂಟೆ ಇವಾಗ. ಇಷ್ಟು ಕೆಲಸ ಹಿಡ್ದಿದೆ ಅಂದರೆ ಸುಮಾರು ಟೈಮ್ ಎಫರ್ಟ್ ಹಾಕಿದ್ವಿ. ಅಂತೂ ಥ್ಯಾಂಕ್ಸ್ ನಿತಿನ್. ಆಗಿದೆ ಅಂದರೆ ನಮಗೆ ಒಂದೆರಡು ಕನ್ಸರ್ನ್ ಇದೆ, ರೈಡ್ ಮಾಡ್ತಾ ಗೊತ್ತಾಗುತ್ತೆ. ರಿಮ್ದು ಮೇಯ್ನ್ ಏನಂತ ಹೇಳಿದ್ರೆ ಸ್ಪೋಕ್ಸ್ ಇರೋದ್ರಿಂದ ಕರೆಕ್ಟಾಗಿ ಸೆಟ್ ಆಗಿರಬೇಕು ಎಲ್ಲ. ಸ್ಪೋಕ್ಸ್ ಕರೆಕ್ಟಾಗಿ ಟೈಟ್ ಮಾಡಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ವಾಬಲ್ ಬರುತ್ತೆ. ಸೊ ಅದನ್ನ ರೈಡ್ ಮಾಡಿ ನೋಡ್ಕೊಬೇಕು ನಾವು. ಅದು ಒಂದು ಥಿಂಗ್ ಪೆಂಡಿಂಗ್ ಇದೆ. ಒಂದು ಸಲ ಕ್ಲೀನಾಗಿ ಗಾಡಿ ತೋರಿಸ್ತೀನಿ ನೋಡೋಣ. ಥ್ಯಾಂಕ್ಸ್ ಬ್ರೋ. ಈಗ ಹೆಂಗೆ ಕಾಣ್ತಾ ಇದೆ ನೋಡಿ ಗಾಡಿ, ಸಕ್ಕದಾಗಿ ಕಾಣ್ತಾ ಇದೆ. ಸೊ ಇನ್ನೊಂದು ಏನಂತ ಹೇಳಿದ್ರೆ, ಗಾಡಿಗೆ ಆ್ಯಕ್ಚುಲಿ ಆರ್ನ್ ಕೂಡ ಒಂದು ಇತ್ತು ಮನೇಲೇ, ಅದನ್ನೇ ಚೇಂಜ್ ಮಾಡಿಸ್ದೆ. ನೋಡಿ ಸಕ್ಕದಾಗಿದೆ ಇದು. ಸೊ ಡನ್. ನಿಮ್ಗೆ ಏನು ಅನ್ನಿಸ್ತು? ಹೇಗೆ ಕಾಣ್ತಾ ಇದೆ? ಗೋಲ್ಡನ್ ವೀಲ್ಸ್, ಗೋಲ್ಡನ್ ರಿಮ್ ಹೆಂಗೆ ಅನ್ನಿಸ್ತಾ ಇದೆ ಅಂತ ಹೇಳಿ. ಮನೇಲಿ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿ ಗೋಲ್ಡ್ ತೊಗೊಳ್ಳಿ ಅಂತ ಹೇಳ್ತಾರೆ. ನಾವು ಅದಕ್ಕೆ ಗೋಲ್ಡ್ ಕಲರ್ ಗಾಡಿಗೆ ಹಾಕ್ಸ್ಬಿಟ್ಟಿದ್ದೀವಿ. ಗೊತ್ತಲ್ಲ ನಮ್ಮದು ಏನಿದ್ರು ಹೀಗೆ. ಸೊ ಆ್ಯಕ್ಚುಲಿ ಏನಂತ ಹೇಳಿದ್ರೆ, ನೀವೇನಾರು ಈ ಥರ ರಿಮಿಗೆ ಪೇಂಟ್ ಮಾಡಿಸ್ತೀರಾ ಅಂತ ಹೇಳಿದ್ರೆ, ನಾನು ಹೇಳ್ದೆ ಅಲ್ಲ ನಿಮಗೆ, ಆ ಜಾಗಕ್ಕೆ ಹೋಗಿ ರೆಫರ್ ಮಾಡ್ಕೊಳ್ಳಿ. ಟ್ರಿಪಲ್ ರಶ್ ಅಂತ ಹೇಳ್ಬಿಟ್ಟು, ಇಲ್ಲ ಆದಿತ್ಯ ಅಂತ ಹೇಳ್ಬಿಟ್ಟು ನಮ್ಮ ಚಾನಲ್ ತೋರಿಸಿ. ಒಂಚೂರು ಡಿಸ್ಕೌಂಟ್ ಮಾಡ್ಬೋದು, ಜಾಸ್ತಿ ಇಲ್ಲ ಅಂದ್ರೂ. 6,500 ಏನೋ ಹೇಳ್ತಾರೆ ಇದು, ಹೆಚ್ಚು ಕಡಿಮೆ ನೋಡಿ. ಐ ಥಿಂಕ್ ಸ್ಟಿಲ್ ಕೆಲಸ ಎಲ್ಲ ಚೆನ್ನಾಗಾಗಿದೆ ಓವರಾಲು. ಆ್ಯಕ್ಚುಲಿ ಸ್ಪೋಕ್ಸು, ಇದು ಟೈರ್ ಫಿಟ್ಟಿಂಗು, ನಿಮ್ಮದು ಇದು ಎಲ್ಲ ಚಾರ್ಜಸ್ ಸೇರಿ ಒಂದು 7,000-8,000 ಖರ್ಚು ಆಗ್ಬೋದು. ಬಟ್ ನನಗೇನೋ ವರ್ತ್ ಇಟ್ ಅಂತ ಅನ್ನಿಸ್ತು. ಬ್ಲಿಂಕ್ಸ್ ಆನ್ ದ ಹಿಮಾಲಯನ್. ಸೊ ನಿಮಗೆ ಏನಿಸ್ತು ಸ್ನೇಹಿತರೆ, ಕಮೆಂಟ್ಸಲ್ಲಿ ತಿಳಿಸಿ ಈ ಚೇಂಜಸ್ ಇಷ್ಟ ಆಯ್ತಾ ಏನು ಅಂತ ಹೇಳಿ. ಸಿಗೋಣ ಮುಂದೆ ನೋಡಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು.